ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರ್ಯೈ ನಮಃ. ಎಲ್ಲರಿಗೂ ನಮಸ್ಕಾರಗಳು. ವೈದಿಕ ದರ್ಶನದಲ್ಲಿ 6 ದರ್ಶನಗಳಿದೆ ಅಂತ ಹೇಳಿದ್ದಾರೆ. ಒಂದು ಸಾಂಖ್ಯ ದರ್ಶನ ಕಪಿಲ ಮಹರ್ಷಿಗಳು ಕೊಟ್ಟಿದ್ದು, ಯೋಗ ದರ್ಶನ ಪತಂಜಲ ಮಹರ್ಷಿಗಳು ಕೊಟ್ಟಿದ್ದು, ನ್ಯಾಯ ದರ್ಶನ ಗೌತಮ ಮಹರ್ಷಿಗಳು ಕೊಟ್ಟಿದ್ದು, ವೈಶೇಷಿಕ ದರ್ಶನ ಕಣಾದರು ಕೊಟ್ಟಿದ್ದು, ಮೀಮಾಂಸ ದರ್ಶನ ಜೈಮಿನಿ ಮಹರ್ಷಿಗಳು ಕೊಟ್ಟದ್ದು, ವೇದಾಂತ ದರ್ಶನವನ್ನ ವ್ಯಾಸ ಮಹರ್ಷಿಗಳು ಕೊಟ್ಟದ್ದು. ಇದರಲ್ಲಿ ಪ್ರಧಾನವಾದ ಯೋಗ ದರ್ಶನ ಅನ್ನತಕ್ಕಂಥದ್ದು ಪತಂಜಲ ಮಹರ್ಷಿಗಳು ಕೊಟ್ಟಿದ್ದು ಅಂತ. ಈ ಯೋಗ ದರ್ಶನ ಬಹಳ ಪ್ರಾಚೀನವಾಗಿರತಕ್ಕಂಥ ದರ್ಶನ. ನಮಗೆ ಸಿಕ್ಕಿರುವ ಪುರಾವೆಯಂತೆ ಅಥವಾ ಪುರಾಣಗಳು ಹೇಳುವಂತೆ, ಶಾಸ್ತ್ರಗಳು ಹೇಳುವಂತೆ ಇದು ಬ್ರಹ್ಮನಿಂದಲೇ ಸೃಷ್ಟಿಯಾಯಿತು ಅನ್ನುವಂಥ ಒಂದು ಮಾತಿದೆ. ಮತ್ತೆ ಈ ಪತಂಜಲ ಮಹರ್ಷಿಗಳು ಕೊಟ್ಟಿದ್ದು ನಮಗೆ ಒಟ್ಟು 195 ಸೂತ್ರಗಳು ಅಂತ. ಇದರಲ್ಲಿ 4 ಪಾದಗಳಾಗಿ ವಿಭಜನೆ ಮಾಡಿದ್ದಾರೆ. ಸಮಾಧಿಪಾದ 51 ಸೂತ್ರಗಳು, ಸಾಧನಾಪಾದ 55 ಸೂತ್ರಗಳು, ವಿಭೂತಿಪಾದ 55 ಸೂತ್ರಗಳು, ಕೈವಲ್ಯಪಾದ 34 ಸೂತ್ರಗಳು, ಒಟ್ಟು 195 ಸೂತ್ರಗಳು. ಇದರಲ್ಲಿ ಸ್ವಲ್ಪ 1-2 ಹೆಚ್ಚಾಗುವಂಥದ್ದು ಹೇಳಿದ್ದಾರೆ ಕೆಲವು ದೃಷ್ಟಿಕೋನದ ಪ್ರಕಾರ. ಅದು ವಿಭೂತಿ ಯೋಗದಲ್ಲಿ ಸ್ವಲ್ಪ ಅದು ವ್ಯತ್ಯಾಸವಾಗತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಹೇಗೂ ಅಂತೂ ಇದನ್ನ ಪಾತಂಜಲ ಯೋಗ ಅಂತ ಕರೆದಿದ್ದಾರೆ. ಪತಂಜಲರಿಂದ ಸಿಕ್ಕಿದ್ದರಿಂದ ಆ ಯೋಗವನ್ನ ಪಾತಂಜಲ ಯೋಗ ಅಂತ ಹೇಳಿ ಕರೆದಿದ್ದಾರೆ. ಈ ಪತಂಜಲ ಮಹರ್ಷಿಗಳ ಬಗ್ಗೆ ಸರಿಯಾದ ಪುರಾವೆಗಳಿಲ್ಲ. ಈ ಮಹನೀಯರು ಜಗತ್ ಕಲ್ಯಾಣಕ್ಕಾಗಿ ಒಂದು ಸುಂದರವಾದ ಯೋಗ ಮಾರ್ಗವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಆದರೆ ಇವರ ಬಗ್ಗೆ ಇವರು ಎಲ್ಲೂ ಏನೂ ಹೇಳಿಕೊಂಡಿಲ್ಲ. ನಮ್ಮ ತಂದೆ ಇಂಥವರು, ತಾಯಿ ಇಂಥವರು ಅಂತ. ಹೀಗಾಗಿ ಅವರು ಹೇಳಿಕೊಳ್ಳದ್ದರಿಂದ ನಮಗೆ ಅವರ ಬಗ್ಗೆ ಸ್ವತಃ ಅವರು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ವೈಜಯಂತಿಯ ಕೋಶ ಆಧಾರಿತ ಪ್ರಕಾರವಾಗಿ ಗೋಣಿಕಾಪುತ್ರ ಪತಂಜಲಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಅಂದರೆ ಅವರ ತಾಯಿ ಹೆಸರು ಗೋಣಿಕಾ ಅನ್ನತಕ್ಕಂಥ ಒಬ್ಬ ಮಹಾತಾಯಿ, ಅವರ ಮಗನಾಗಿ ಪತಂಜಲಿಗಳು ಬಂದರು ಅಂತ. ಮತ್ತೆ ಇವರು ಗೋನರ್ಧ ದೇಶ ಅಂತ, ಅದು ಕಾಶ್ಮೀರದ ಒಂದು ಭೂಭಾಗ. ಇವತ್ತು ಅದು ಬೇರೆ ಹೆಸರಿನಿಂದ ಪ್ರಸಿದ್ಧವಾಗಿದೆ ಎನ್ನುವ ಮಾತು ಹೇಳುತ್ತಾರೆ. ಅಲ್ಲಿ ಗೋವುಗಳು ಬಹಳ ಹೆಚ್ಚಾಗಿ ವರ್ಧಿಸಿದವು, ತುಷ್ಟವಾಗಿ ಪುಷ್ಟವಾಗಿದ್ದವು. ಅಂತಹ ಭೂಭಾಗದಿಂದ ಬಂದಂತಹ ತಪೋನಿಧಿಗಳು ಪತಂಜಲ ಮಹರ್ಷಿಗಳು ಅಂತ. ಮತ್ತೆ ಇವರ ಒಂದು ಕಾಲಮಾನದ ಬಗ್ಗೆಯೂ ಸ್ವಲ್ಪ ಚರ್ಚೆಗಳು ಹೆಚ್ಚಾಗಿ ನಡೆದಿದೆ. ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿದ್ದರು ಇತ್ಯಾದಿಗಳೆಲ್ಲ ನಮಗೆ ಹೇಳಿದ್ದಾರೆ. ಹೇಗೂ ಇರಲಿ, ಅಂತೂ ಈ ಯೋಗಶಾಸ್ತ್ರವು ಬ್ರಹ್ಮಸೂತ್ರಗಳಂತೆ ಜಿಜ್ಞಾಸೆ ಮಾಡತಕ್ಕಂತಹ ಶಾಸ್ತ್ರಗಳಲ್ಲ, ಸೂತ್ರಗಳಲ್ಲ. ಬ್ರಹ್ಮಸೂತ್ರಗಳಲ್ಲಾದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುತ್ತಾರೆ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೋಣ ಅಂತ. ಆದರೆ ಇಲ್ಲಿ ಅಥ ಯೋಗಾನುಶಾಸನಂ ಅಂತ ಹೇಳತಕ್ಕಂಥದ್ದು. ಶಾಸನ, ಪ್ರಭು ಶಾಸನ ಮಾಡಿದರೆ ಸೈನಿಕನಾದವನೋ ಮಂತ್ರಿಯಾದವನೋ ಶಿರಸಾವಹಿಸಿ ಮಾಡಬೇಕೇ ವಿನಃ ಪ್ರಶ್ನೆ ಮಾಡುವಂತಿಲ್ಲ, ಚರ್ಚೆ ಮಾಡುವಂತಿಲ್ಲ. ಆತ ಶಾಸನ ಮಾಡಿದ್ದಾನೆ, ಅದನ್ನು ಪಾಲನೆ ಮಾಡಬೇಕು ಅಷ್ಟೇ, ಚರ್ಚೆ ಇಲ್ಲ. ಹಾಗೆ ಯೋಗಶಾಸ್ತ್ರವು ಹೇಳುವಂಥದ್ದು ಚರ್ಚೆ ಮಾಡುವುದಲ್ಲ, ಹೇಳಿದ್ದನ್ನು ಪಾಲನೆ ಮಾಡಬೇಕು. ಆದ್ದರಿಂದ ಇದನ್ನ ಅನುಷ್ಠಾನಿಕ ವಿದ್ಯಾ ಅಂತ ಹೇಳಿ ಕರೆದಿದ್ದಾರೆ. ಅನುಷ್ಠಾನಕ್ಕೆ ತರುವಂತಹ ವಿದ್ಯೆ ಅಂತ ಕರೆದಿದ್ದಾರೆ. ಸರಿ, ಈ ಪತಂಜಲ ಮಹರ್ಷಿಗಳ ಬಗ್ಗೆ ಬಹಳ ಒಂದು ಕುತೂಹಲಕರವಾದಂತಹ ಕಥೆ ಇದೆ. ಇವರ ಪೂರ್ವ ಹೆಸರು ಏನು ಅನ್ನುವಂಥದ್ದು ತಿಳಿದಿಲ್ಲ. ಇವರು ಮಹಾ ಅನುಷ್ಠಾನ ಪರರಾಗಿದ್ದಂಥ ಮಹನೀಯರು. ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಾಗ ಒಂದು ಸಂದರ್ಭದಲ್ಲಿ ಅವರ ಅಂಜಲಿಯಲ್ಲಿ ಆ ಅರ್ಘ್ಯವನ್ನು ಕೊಡುತ್ತಿರುವ ಸಂದರ್ಭದಲ್ಲಿ ಏನೋ ಬಿದ್ದಂತಾಯಿತು. ಏನು ಅಂತ ನೋಡಿದರೆ ಒಂದು ಸಣ್ಣ ಗಾತ್ರದ ಹಾವು.
ಅದಕ್ಕೆ ಅವರು ಪ್ರಶ್ನೆ ಮಾಡ್ತಾರೆ, ಕೋರ್ಭವಾನ್, ಯಾರು ನೀನು ಅನ್ನುವ ಪ್ರಶ್ನೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ತಪ್ಪು ಹೇಳಿದ್ದಾರೆ. ಆಗ ಆ ಕೈನಲ್ಲಿ ಬಿದ್ದಂತಹ ಸರ್ಪ ಹೇಳುತ್ತೆ ಸಪೋಹಂ ಅಂತ. ಇವರು ಪ್ರಶ್ನೆಯಲ್ಲಿ ಸೇರಿಸಬಾರದ ರೇಫವನ್ನು ಸೇರಿಸಿದರು, ಉತ್ತರದಲ್ಲಿ ಸರ್ಪ ಹೇಳಬೇಕಾಗಿತ್ತು ಸರ್ಪ ಅಂತ ಸಪ ಅಂತ ಹೇಳಿತು. ಇದ್ಯಾಕೆ ನೀನು ಸಪ ಅಂತ ಹೇಳ್ತಾ ಇದ್ದೀಯಾ ಅಂತಂದ್ರೆ, ನೀವು ನಾನು ಹೇಳಬೇಕಾದ ಸರ್ಪದ ಆ ರೇಫವನ್ನು ತೆಗೆದು ನೀವು ಹೇಳ್ಕೊಂಡ್ರಿ, ನಿಮಗೆ ಬೇಡವಾಗಿತ್ತು ಕೋರ್ಭವಾನ್ ಅಂತ ಹೇಳಿದ್ರಿ, ಕೋಭವಾನ್ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ನೀವು ನನ್ನಿಂದ ಕದ್ದದ್ದರಿಂದ ನಾನು ಅದನ್ನು ಬಿಟ್ಟೆ ಅಂತಂದರು. ಹೀಗೆ ಒಂದಷ್ಟು ಚರ್ಚೆಯಾಗುತ್ತೆ. ಆಮೇಲೆ ಯಾರು ಅನ್ನುವಂಥದ್ದ ಪ್ರಶ್ನೆ ಆದಾಗ ನಾನು ಆದಿಶೇಷ ಅಂತ ಹೇಳಿ ದರ್ಶನವನ್ನು ಕೊಡ್ತಾನೆ ಮಹಾಶಯ ಅನಂತ. ಮತ್ತೊಂದು ದೃಷ್ಟಿಕೋನದ ಪ್ರಕಾರದಲ್ಲಿ ಹೇಳುವುದಾದರೆ ಪತಂಜಲ ಮಹರ್ಷಿಗಳು ಆದಿಶೇಷನ ಅಂಶವೇ ಅನ್ನುವ ಮಾತನ್ನು ಹೇಳಿದ್ದಾರೆ. ಕೊನೆಗೆ ವ್ಯಾಕರಣಕ್ಕೆ ಭಾಷ್ಯ, ಆಯುರ್ವೇದಕ್ಕೆ ಭಾಷ್ಯ, ಯೋಗಶಾಸ್ತ್ರಗಳನ್ನು ಕೊಟ್ಟಂಥ ಮಹನೀಯರು ಅಂತ ಹೇಳಿ ಕೀರ್ತಿಯನ್ನು ಪಡೆದಂತಹ ಜಗತ್ಪ್ರಸಿದ್ಧವಾದಂತಹ ಯೋಗದ ಮೂಲ ಕರ್ತೃಗಳು ಪತಂಜಲ ಮಹರ್ಷಿಗಳು ಅಂತ. ಸರಿ, ಯೋಗ ಅಂದರೆ ಉಪನಿಷತ್ ಪ್ರಕಾರದಲ್ಲಿ ಜೀವ ಬ್ರಹ್ಮ ಎರಡು ಒಂದಾಗುವುದೇ ಅನ್ನುವಂಥದ್ದು, ಸಂಯೋಗ ಸ್ಥಿತಿಯನ್ನು ಹೊಂದತಕ್ಕಂಥದ್ದು ಅಂತ. ಅದು ಒಂದು ಉಪನಿಷತ್ ದೃಷ್ಟಿ. ಭಗವದ್ಗೀತೆಯಲ್ಲಾದರೂ 18 ಅಧ್ಯಾಯಗಳಿಗೆ 18 ಯೋಗದ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ಅದರಲ್ಲೂ ಮಧ್ಯ ಮಧ್ಯದಲ್ಲಿ ಪರಮಾತ್ಮನು ಉಚ್ಚರಿಸಬಹುದಾದಂತಹ ಸಂದರ್ಭಗಳು ಸಮತ್ವಂ ಯೋಗ ಮುಚ್ಯತೆ, ಯೋಗ ಕರ್ಮ ಸುಕೌಶಲಂ, ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ, ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ, ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹೀಗೆ ಪರಮಾತ್ಮ ಯೋಗಿಯ ಪ್ರಶಂಸೆಯನ್ನ, ಯೋಗದ ಪ್ರಶಂಸೆಯನ್ನ ಬಹಳವಾಗಿ ಕೊಂಡಾಡಿದ್ದಾನೆ. ಇನ್ನ ಪತಂಜಲ ದರ್ಶನದಲ್ಲಿ ಈಗಾಗಲೇ ಹೇಳಿದಂತೆ 4 ಪಾದಗಳು, ಆ 4 ಪಾದದಲ್ಲಿ ಬಹಳ ಪ್ರಸಿದ್ಧವಾದ ಅಷ್ಟಾಂಗ ಯೋಗಗಳು. ಅದು ಮೊದಲನೆಯ ಸಮಾಧಿ ಪಾದದಲ್ಲಿ ಇಲ್ಲ, ಕೊನೆಯ ಕೈವಲ್ಯ ಪಾದದಲ್ಲಿ ಇಲ್ಲ, ಎರಡನೆಯದಾದ ಸಾಧನಾ ಪಾದದಲ್ಲಿ 5 ಸೂತ್ರಗಳು, ವಿಭೂತಿ ಪಾದದಲ್ಲಿ 3 ಸೂತ್ರಗಳನ್ನು ಹೇಳಿದ್ದಾರೆ, ಅಷ್ಟಾಂಗ ಯೋಗದ ಸೂತ್ರಗಳನ್ನು. ಹೇಗೆ ಅಂದರೆ ಮೊದಲು ಕೊನೆಯ ಆ ಪುಸ್ತಕದ ಹಾಳೆಗಳು ಹೊರದರೂ ಉಳಿಯಬೇಕಾದ್ದು ಮೂಲ ತತ್ವ ಆ ಅಷ್ಟಾಂಗ ಯೋಗ. ಅದು ಬಹಳ ಪ್ರಸಿದ್ಧವಾದದ್ದು, ಬಹಳ ಯೋಗ್ಯವಾದದ್ದು, ಮೋಕ್ಷ ಸಾಧನೆಗೆ ಬಹಳ ಸಹಕಾರಿಯಾಗಿರತಕ್ಕಂಥದ್ದು, ಉಪಾಸನೆಗೆ ಸಹಕಾರ ಕೊಡತಕ್ಕಂಥದ್ದು. ಏಕೆಂದರೆ ಯೋಗ ಚಿತ್ತ ವೃತ್ತಿ ನಿರೋಧ, ಯೋಗ ಅನ್ನತಕ್ಕಂಥದ್ದು ಚಿತ್ತದ ವೃತ್ತಿಯನ್ನು ನಿರೋಧ ಮಾಡುವಂಥದ್ದು ಅನ್ನುವ ಕಾರಣದಿಂದ. ಸರಿ, ಹಾಗಾದರೆ ಏನಿದು ಅಷ್ಟಾಂಗ ಯೋಗ ಅಂದರೆ? ಆದರೆ ಏನು ದೌರ್ಬಲ್ಯವೋ ಅಥವಾ ಏನು ತೊಂದರೆಯೋ ಗೊತ್ತಿಲ್ಲ, ಇವತ್ತು ಜಗತ್ತಿನೆಲ್ಲ ಯೋಗ ಅನ್ನುವ ಹೆಸರನ್ನ ಹೇಳ್ತಾರೆ, ಆಚರಣೆ ಮಾಡ್ತಾರೆ. ಆದರೆ ಆ ಆಚರಣೆ ಮಾಡುವ ಪದ್ಧತಿಯಲ್ಲಿ ಅವರು ಆರಿಸಿಕೊಂಡದ್ದು 8 ಯೋಗದಲ್ಲಿ 2, ಒಂದು ಆಸನ, ಇನ್ನೊಂದು ಪ್ರಾಣಾಯಾಮ. ಇದೆರಡು ದೇಹ ಚೆನ್ನಾಗಿರಲಿಕ್ಕೆ ಅದೊಂದು ಮಾರ್ಗ ಹೇಳಿದ್ದಾರೆ, ತಪ್ಪಲ್ಲ. ಆದರೆ ಉಳಿದ 6 ಬಿಟ್ಟುಬಿಟ್ಟಿದ್ದಾರೆ ಅಂತ. ಹಾಗಾದರೆ ಯಾವುದು ಈ ಅಷ್ಟಾಂಗ ಯೋಗ ಅಂದರೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಅಷ್ಟಾಂಗ ಯೋಗಗಳು ಅಂತ. ಇದರಲ್ಲಿ ಮೊದಲನೆಯದು ಯಮ. ಈ ಯಮ ಅನ್ನುವುದರಲ್ಲಿ 5 ಉಪ ಅಂಗಗಳಿದೆ. ಇದನ್ನ ಬಿಡಬೇಕು ಅಂತ. ಅಂದರೆ ಹಿಂಸೆಯನ್ನ ಬಿಡಿ, ತ್ರಿಕರಣಪೂರಕವಾದ ಹಿಂಸೆಯನ್ನು ಬಿಟ್ಟು ಅಹಿಂಸಾ ಮಾರ್ಗದಲ್ಲಿ ಇರಿ. ಸತ್ಯ, ಸುಳ್ಳು ಹೇಳುವುದನ್ನ ತ್ರಿಕರಣಪೂರಕವಾಗಿ ಬಿಟ್ಟು ಸತ್ಯವನ್ನೇ ಹೇಳಿ. ಅದು ಧರ್ಮಕ್ಕೆ ಪೂರಕವಾದ ಸತ್ಯ. ಧರ್ಮಕ್ಕೆ ವಿರುದ್ಧವಾದ ಸತ್ಯ ಹೇಳುವ ಸಂದರ್ಭ ಬಂದರೆ ಅದನ್ನು ಬಿಟ್ಟುಬಿಡಿ. ಮತ್ತೆ ಅಸ್ತೇಯ,
ತ್ರಿಕರಣಪೂರ್ವಕವಾಗಿ ಇನ್ನೊಬ್ಬರ ಮೇಲೆ ಅಥವಾ ಇನ್ನೊಬ್ಬರ ವಸ್ತುವಿನ ಮೇಲೆ ಆಸೆಯನ್ನು ಬಿಡಿ. ಅಸ್ತೇಯ. ಮತ್ತೆ ಬ್ರಹ್ಮಚರ್ಯ ಶುದ್ಧವಾದ ಬದುಕನ್ನು ಬದುಕಿ ಅತಿಯಾದ ಕಾಮನೆಗಳು ಇರುವುದು ಬೇಡ. ತನ್ಮೂಲಕ ವೀರ್ಯ ಲಾಭದಿಂದ ವೀರ್ಯವತ್ತರಂ ಭವತಿ ಎನ್ನುವಂತಹ ಮಾತಿಗೆ ಕೀರ್ತಿಗೆ ಭಾಜರಾಗುತ್ತೀರಿ. ಹಾಗೆ ಅಪರಿಗ್ರಹ, ಮತ್ತೊಬ್ಬರ ವಸ್ತುಗಳನ್ನು ಮತ್ತೊಬ್ಬರ ವಿಚಾರದಲ್ಲಿ ಅಥವಾ ಅವರು ಕೊಡಬಹುದಾದ ಪದಾರ್ಥಗಳಲ್ಲಿ ನಮಗೆ ಆಸಕ್ತಿ ಇರಕೂಡದು, ಸ್ವೀಕರಿಸುವುದು ಬೇಡ ಅಂತ. ಇಲ್ಲಿಗೆ ಈ ಯಮ ಅನ್ನತಕ್ಕಂಥದ್ರಲ್ಲಿ 5 ಬಿಡಬೇಕು ಅಂತ ಹೇಳಿದ್ದಾರೆ. ನಿಯಮ ಅನ್ನುವಂಥದ್ರಲ್ಲಿ ಈ 5 ನೀವು ಸದಾ ಪಾಲನೆ ಮಾಡಿ. ಮೊದಲನೇ ಬಿಟ್ರಿ, ಇದನ್ನು ಪಾಲನೆ ಮಾಡಿ, ಇದನ್ನು ಹಿಡ್ಕೊಳ್ರಿ ಅಂತ. ಯಾವುದು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರನಲ್ಲಿ ಭಕ್ತಿ ಅಂತ. ಅದು ಹೆಸರೇ ಹೇಳುವಂತೆ ಶೌಚ, ನಮ್ಮ ದೇಹ ಮನಸ್ಸು ಎರಡೂ ಶುದ್ಧವಾಗಿಟ್ಕೊಳ್ಳಿ. ಮನಸ್ಸಿಗೆ ಏನಾದರೂ ಕೆಟ್ಟ ಭಾವನೆಗಳು ಬಂದಾಗ ಒಳ್ಳೆಯ ಚಿಂತನೆಗಳನ್ನು ಕೊಟ್ಟು ಕೆಟ್ಟ ಚಿಂತನೆಗಳನ್ನು ಹೊರದೂಡಿ. ಸಂತೋಷ, ಯಾವಾಗಲೂ ನಿಮಗೆ ಭಗವಂತ ಏನನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತಿಯನ್ನು ಪಡಿ. ಒಂದು, ಇನ್ನೊಬ್ಬರಲ್ಲಿ ಇರುವುದನ್ನು ನೋಡಿ, ಇನ್ನೊಬ್ಬರ ಕೀರ್ತಿಯನ್ನ ಯಶಸ್ಸನ್ನು ನೋಡಿ ಸಂತೋಷ ಪಡುವಂಥ ಬುದ್ಧಿ ಬರಲಿ ನಿಮಗೆ, ಅದು ಸಂತೋಷ. ತಪಸ್ಸು, ಸದಾಕಾಲ ನೀವು ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಂಡು ಶೀತೋಷ್ಣ ಸುಖ ದುಃಖಗಳು ಎಂಬತಕ್ಕಂಥ ದ್ವಂದ್ವವನ್ನು ಮೀರಿ ಸದಾಕಾಲ ಅನುಷ್ಠಾನ ಪರರಾಗಿರ್ತಿರಲ್ಲ, ಅದು ತಪಸ್ಸು ಅಂತ. ಸ್ವಾಧ್ಯಾಯ, ಮೋಕ್ಷಶಾಸ್ತ್ರಗಳ ಅಧ್ಯಯನವೇ, ವೇದಗಳನ್ನು ಓದಕಂಥದ್ದೇ ಸ್ವಾಧ್ಯಾಯ. ಮತ್ತೆ ಈಶ್ವರನಲ್ಲಿ ಭಕ್ತಿ, ಭಗವಂತನಲ್ಲಿ ಸರ್ವ ವಿಧವಾದಂಥ ಭಕ್ತಿಯನ್ನು ಸಮರ್ಪಣೆ ಮಾಡಿ ಶರಣಾಗತಿಯನ್ನು ಅರ್ಪಿಸಿ, ಸರ್ವವನ್ನು ಸಮರ್ಪಣೆ ಮಾಡಿ ಅನ್ನತಕ್ಕಂಥದ್ದು ಅದರ ಯೋಚನೆ. ನೋಡಿ, ಯಮ ನಿಯಮ ಅನ್ನತಕ್ಕಂಥ ಮೊದಲನೆಯ 2ರಲ್ಲಿ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಇದನ್ನು ಮಾಡಿದ ಮೇಲೆ ನಮಗೆ 3ನೆಯದು ಹೇಳ್ತಾ ಇದ್ದಾರೆ, ಆಸನ. ತತ್ರ ಸ್ಥಿರ ಸುಖಮಾಸನಂ. ನೀವು ಜಪಕ್ಕಾಗಿ ತಪಕ್ಕಾಗಿ ಕುಳಿತುಕೊಳ್ಳುವಾಗ ನಿಮಗೆ ಯಾವುದು ಸುಲಭವೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. ಆ ಕುಳಿತುಕೊಳ್ಳುವುದರಿಂದ ನಿಮಗೆ ಯಾವ ತೊಂದರೆ ಆಗಬಾರದು. ಕೆಲವು ಆಸನಗಳು ಹೇಳಿದ್ದಾರೆ, ಮುಖ್ಯವಾದದ್ದು ಪದ್ಮಾಸನ, ವೀರಾಸನ, ಭದ್ರಾಸನ, ಹಾಗೆ ದಂಡಾಸನ, ಸ್ವಸ್ತಿಕಾಸನ ಇತ್ಯಾದಿ. ಇದರಲ್ಲಿ ನಿಮಗೆ ಅನುಕೂಲವಾದದ್ದು ಯಾವುದಿದೆಯೋ ಅದನ್ನು ನೀವು ಮಾಡಿ. ಅದು ಕ್ರಮೇಣ ಅಭ್ಯಾಸವಾಗ್ತಾ ಇದ್ದರೆ ಎಲ್ಲವೂ ಸುಲಭವಾಗುತ್ತೆ, ಆದರೆ ಅಭ್ಯಾಸ ಬೇಕು ಅನ್ನುವಂಥ ಮಾತು. ಇನ್ನು 4ನೆಯದು ಪ್ರಾಣಾಯಾಮ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ಗತಿವಿಚ್ಛೇದ ಪ್ರಾಣಾಯಾಮ. ಅಂದರೆ ಆಸನ ಸಿದ್ಧಿಯಾದ ಮೇಲೆ ಪ್ರಾಣಾಯಾಮ ನಾವು ಕ್ರಮೇಣ ಕಲಿಯಬೇಕು. ಶ್ವಾಸವೆಂದರೆ ವಾಯುವನ್ನು ಹೊರಗಿನಿಂದ ಒಳಗೆ ಎಳೆದುಕೊಳ್ಳುವುದು, ಒಳಗಡೆ ಕೊಂಚ ಕಾಲ ಸ್ಥಿರ ಮಾಡುವುದು, ಮತ್ತೆ ಹೊರಗಡೆ ಬಿಡುವುದು. ರೇಚಕ, ಪೂರಕ, ಕುಂಭಕ ಅನ್ನತಕ್ಕಂಥ ಸ್ಥಿತಿ ನಮಗೆ ಸಿದ್ಧಿಯಾಗಬೇಕು. ಮತ್ತೆ ಮತ್ತೆ ಇದೆಲ್ಲ ಹೇಳುವಂಥದ್ದು ಗುರುಗಳ ಸಮ್ಮುಖದಲ್ಲಿ ಗುರುಗಳು ಹೇಳಿಕೊಟ್ಟಂತಹ ರೀತಿಯಲ್ಲಿ ಪಾಲನೆ ಮಾಡುವಂಥದ್ದು ಬಹಳ ಯೋಗ್ಯ. ಇದೆಲ್ಲ ಆಗಲೇ ಹೇಳಿದಂತೆ ಅನುಷ್ಠಾನಿಕ ವಿದ್ಯೆ. ಅದು ಗುರುಮುಖೇಣ ಬರಬೇಕು, ಗುರುಗಳು ಹೇಳಿಕೊಡಬೇಕು, ಆಗ ನಾವು ಮಾಡಬೇಕು. ನಮಗೆ ಗೊತ್ತಿದೆ, ಇಲ್ಲೇನೋ ಬರೆದಿದ್ದೆ ಅಂತ ನೋಡಿಕೊಂಡೋ ಅಥವಾ ಕೇಳಿಕೊಂಡೋ ಹೇಳುವುದಲ್ಲ, ಮಾಡುವುದಲ್ಲ. ಪ್ರತ್ಯಾಹಾರ ಅಂತ ಮುಂದಿನದ್ದು 5ನೆಯದ್ದು. ಏನು ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನು ಆ ಇಂದ್ರಿಯಗಳ ಆಹಾರದಿಂದ ಒಳಸೆಳೆದು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸುವುದೇ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳಿಗೆ ನಿರೋಧವನ್ನು ಒಡ್ಡಿ ಕಣ್ಣಿಗೆ ನೋಡುವುದಾಗಲಿ, ಕಿವಿಗೆ ಕೇಳುವುದಾಗಲಿ, ಗಂಧ ಮೂಗಿಗಾಗಲಿ, ನಾಲಿಗೆಗೆ ರುಚಿಯಾಗಲಿ ಇತ್ಯಾದಿಗಳನ್ನು, ಚರ್ಮಕ್ಕೆ ಸ್ಪರ್ಶವಾಗಲಿ, ಇದರಿಂದ ನಿರೋಧ ಮಾಡತಕ್ಕಂಥದ್ದು ಪ್ರತ್ಯಾಹಾರ ಅಂತ. ಇನ್ನು
ಇಷ್ಟು ಈ 5 ಬಾಹ್ಯ ಕ್ರಿಯೆಗಳು ಅಂತ ಹೇಳಿದ್ದಾರೆ. ಇದು ಬರತಕ್ಕಂಥದ್ದು 2ನೆಯದಾದಂತಹ ಸಾಧನಾ ಪಾದದಲ್ಲಿ. ಇನ್ನು ಉಳಿದ 3 ವಿಭೂತಿ ಪಾದದಲ್ಲಿ ಪ್ರಾರಂಭದಲ್ಲೇ ಬರುತ್ತೆ. ಇದು ಅಂತರಂಗ ಸಾಧನೆಗಳು ಅನ್ನುವ ಮಾತನ್ನು ಹೇಳಿದ್ದಾರೆ. ಧಾರಣ 6ನೆಯದು. ದೇಶಬಂಧಶ್ಚಿತ್ತಸ್ಯ ಧಾರಣ ಅಂದರೆ ಒಂದು ಧ್ಯೇಯ ವಸ್ತುವಿನನ್ನ ನಾವು ಗುರಿಯಾಗಿಟ್ಟುಕೊಂಡು ಆ ನಿಷ್ಕೃಷ್ಟವಾದಂತಹ ಸ್ಥಾನದ ಮೇಲೆ ನಮ್ಮ ಚಿತ್ತವನ್ನು ಸದಾ ಅಲುಗಾಡದಂತೆ, ಅಲ್ಲಾಡದಂತೆ, ಚಲಿಸದಂತೆ ಸ್ಥಿರವಾಗಿ ನಿಲ್ಲಿಸುವಂತಹ ಕ್ರಮ. ಇದರಲ್ಲೂ ಸಹ ಕೆಲವು ಸ್ಥಾನಗಳನ್ನು ಹೇಳಿದ್ದಾರೆ. ನಾಭಿ ಚಕ್ರದಲ್ಲಿ, ಹೃದಯ ಕಮಲದಲ್ಲಿ, ಅಥವಾ ಹುಬ್ಬುಗಳ ಮಧ್ಯದಲ್ಲಿ ಇತ್ಯಾದಿ ಇವೇ ಮೊದಲಾದ ಸ್ಥಾನಗಳಲ್ಲಿ ಬಾಹ್ಯ ವಿಷಯಗಳಲ್ಲಿ ಚಿತ್ತದ ವೃತ್ತಿ ಮಾತ್ರ ನಿಲ್ಲಿಸುವುದನ್ನು ಧಾರಣೆ ಅಂತ ಹೇಳಿದ್ದಾರೆ. ಇನ್ನು ಧ್ಯಾನ ತತ್ರ ಪ್ರತ್ಯೇಕತಾನತಾ ಧ್ಯಾನಂ ಅಂದರೆ ಪ್ರತ್ಯೇಕವಾಗಿ ಏಕಾಂತವಾಗಿ ಒಂದೇ ಚಿಂತನೆಯಲ್ಲಿ ಅಲುಗಾಡದಂತೆ ಯಾವುದು ಧಾರಣೆಯಾಗಿದೆಯೋ ಆ ಧಾರಣೆ ಮಾಡುವುದನ್ನು ಧ್ಯಾನ ಮಾಡುವುದು. ಆ ಧ್ಯೇಯ ವಸ್ತುವನ್ನು, ಆ ಪರಮಾತ್ಮ ವಸ್ತುವನ್ನು ನನ್ನಲ್ಲಿ ನಿಲ್ಲಿಸಿಕೊಂಡು ಆ ಪರಮಾತ್ಮನ ಚಿಂತನೆಯನ್ನು ಮಾಡತಕ್ಕಂಥದ್ದು, ಧ್ಯಾನ ಮಾಡತಕ್ಕಂಥದ್ದು ಅನ್ನುವಂಥ ಮಾತು. ಇನ್ನು ಕೊನೆಯದಾದ 8ನೆಯದು ಸಮಾಧಿ. ತದೇವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪಶೂನ್ಯವಿವ ಸಮಾಧಿ. ಇದು ಯಾವುದನ್ನು ನಾವು ನೋಡಿದ್ವೋ ಧ್ಯಾನ, ಧ್ಯಾತೃ, ಧ್ಯೇಯ ಈ ಎಲ್ಲವನ್ನ ಶೂನ್ಯ ಮಾಡಿಕೊಂಡು ಯಾವುದೂ ಇಲ್ಲದ ಸ್ಥಿತಿಯಲ್ಲಿ, ನಿರ್ವಿಕಾರ ಸ್ಥಿತಿಯಲ್ಲಿ ನಾವು ಅದ್ಯಾವುದೋ ಕಾಣದ ಆತ್ಮಶಕ್ತಿ, ಭಗವತ್ ಶಕ್ತಿಯಲ್ಲಿ ನಮ್ಮನ್ನು ನಾವು ಲೀನ ಮಾಡಿಕೊಳ್ಳುವಂಥದ್ದು ಸಮಾಧಿ. ಅದರಲ್ಲೂ ಅಸಂಪ್ರಜ್ಞತಾ ಸಮಾಧಿ, ಸಂಪ್ರಜ್ಞತಾ ಸಮಾಧಿ ಅಂತ ಹೇಳಿದ್ದಾರೆ. ಅಖಂಡಾಕಾರವಾದ ವೃತ್ತಿಗಳನ್ನು ನಾಶವಾಗಿ ಅದರ ಸಂಸ್ಕಾರ ಮಾತ್ರ ಉಳಿಸಿಕೊಳ್ಳುವುದು ಅಸಂಪ್ರಜ್ಞಾತ ಸಮಾಧಿ ಅಂತಲೂ. ಹಾಗೆ ಸಂಪ್ರಜ್ಞಾತ ಸಮಾಧಿ ಎನ್ನುವಂಥದ್ದು ಅವನ ಮನಸ್ಸನ್ನು ಅಖಂಡಾಕಾರವಾದ ವೃತ್ತಿಯಲ್ಲಿ ಅಂದರೆ ಪರಮಾತ್ಮನಲ್ಲಿ ಲೀನ ಮಾಡುವಂಥದ್ದು. ಈ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ಕ್ಲಿಷ್ಟಕರವಾದ ವಿಚಾರಗಳು. ಅಂತೂ ನಾವು ತಿಳಿದಂತೆ ಕೇವಲ ಯೋಗ ಅಂದರೆ ಆಸನ ಮತ್ತೆ ಪ್ರಾಣಾಯಾಮ 2 ಅಲ್ಲ. ಈ 2 ಬಿಟ್ಟು ಇನ್ನೂ 6 ಪ್ರಧಾನವಾದದ್ದಿದೆ. ನಮ್ಮನ್ನ ಶುದ್ಧನನ್ನಾಗಿ ಮಾಡಿ ಭಗವತ್ ಸಿದ್ಧಿಯ ಕಡೆಗೆ ಹೋಗಲಿಕ್ಕೆ ಮನಸ್ಸನ್ನು ದೃಢ ಮಾಡಬಹುದಾದಂತಹ, ಮನಸ್ಸನ್ನು ಸಿದ್ಧ ಮಾಡಬಹುದಾದಂತಹ, ಈ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ನಿಲ್ಲಿಸಿ ಭಗವಂತನ ಕಡೆಗೆ ಲೀನ ಮಾಡಬಲ್ಲಂತಹ ಒಂದು ಸುಂದರವಾದಂತಹ ಆದರೆ ಅಷ್ಟೇ ಕಠಿಣವಾದಂತಹ ಸಾಧನ ಯೋಗ ಸಾಧನ. ಇಂತಹ ಯೋಗವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನ್ ಮನೀಷಿ ಪತಂಜಲ ಮಹರ್ಷಿಗಳಿಗೆ ನಾವು ಸ್ಮರಣೆಯನ್ನು ಮಾಡುತ್ತಾ ನಮನಗಳನ್ನು ಸಲ್ಲಿಸುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.